ಮಾತನಾಡ್ತಾ ಇದ್ದೇನೆ. ಕೆಲವರು ಧಾರಾಳವಾದಂಥ ಒಳ್ಳೆ ಯೋಚನೆಯಿಂದ ದೇವರ ಜ್ಞಾನವನ್ನು ಅರ್ಥ ಮಾಡಿಕೊಂಡು ಈ ಸಮಾಜದಲ್ಲಿ ಉತ್ತಮವಾದಂಥ ಶ್ರೇಷ್ಠವಾದಂಥ ಸಂದೇಶವನ್ನು, ದೇವರ ವಾಕ್ಯಗಳನ್ನು ಹೇಳಿ ಸತ್ಯದ ಮಾರ್ಗದಲ್ಲಿ ನಡೆಸುವಂಥ ಸೇವಕರು ಇದ್ದಾರೆ. ಅದೇ ಪ್ರಕಾರ ಇನ್ನೂ ಕೆಲವರು ಮೂಢ ಸೇವಕರು, ಅಂದರೆ ದೇವರ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಅಪಾರ್ಥ ಮಾಡಿಕೊಂಡು ಬೋಧನೆ ಮಾಡುವಂಥ ಬೋಧಕರು, ದಾರಿ ತಪ್ಪುವಂಥ ವಿಶ್ವಾಸಿಗಳು ಇದ್ದಾರೆ. ಅದರಲ್ಲಿ ಹುಟ್ಟಿದಂದಿನಿಂದ ನಾವು ಕ್ರೈಸ್ತರು ಅಂತ ಹೇಳಿಕೊಳ್ಳುವಂಥ ಒಬ್ಬ ವ್ಯಕ್ತಿ, ಯೇಸು ಕ್ರಿಸ್ತರನ್ನು ನಂಬಿದವರು ಮಾತ್ರ ದೇವರಿಗೆ ಮಕ್ಕಳಾಗ್ತಾರೆ, ಉಳಿದವರು ದೇವರಿಗೆ ಮಕ್ಕಳಲ್ಲ, ಅವರು ಕೇವಲ ಸೃಷ್ಟಿ ಮಾತ್ರ ಅಂತ. ಅಂದರೆ ಇವರು ಏನು ಅರ್ಥ ಮಾಡಿಕೊಂಡಿದ್ದಾರೆ ಅಂತ ನೋಡುವಾಗ, ಪ್ರಿಯರಾದ ದೇವರ ಮಕ್ಕಳಿರ, ನಾವು ಅನೇಕ ಪ್ರಸಂಗಗಳನ್ನು ಮಾಡಿ ಈ ಮಾನವ ಸಮಾಜದಲ್ಲಿದ್ದಂಥ ಎಲ್ಲ ಜನಾಂಗದವರು ಸಾಕ್ಷಾತ್ತು ದೇವರೇ ಉಂಟು ಮಾಡಿದ್ದಾರೆ. ಎಲ್ಲರೂ ಸಾಕ್ಷಾತ್ತು ಪರಮಾತ್ಮನ ಮಕ್ಕಳು, ದೇವರ ಮಕ್ಕಳು. ಆದರೆ ದೇವರನ್ನ ತಿಳಿದುಕೊಳ್ಳದೆ, ದೇವರನ್ನ ಅರ್ಥ ಮಾಡಿಕೊಳ್ಳದೆ, ದೇವರನ್ನ ದೂರ ಮಾಡಿಕೊಂಡು ಕೊನೆಯದಾಗಿ ಬೆಂಕಿ ಕೊಂಡಕ್ಕೆ ಹೋಗ್ತಾ ಇದ್ದಾರೆ ಮಾನವರು. ಎಲ್ಲರೂ ಸಾಕ್ಷಾತ್ತು ದೇವರ ಮಕ್ಕಳು, ದೇವರ ಮೂಲಕ ಉಂಟಾಗಿದ್ದಾರೆ, ದೇವರು ಎತ್ತಿದ್ದಾರೆ ಅಂತೇಳಿ ನಾನು ಅನೇಕ ಪ್ರಸಂಗಗಳಲ್ಲಿ ಮಾತನ್ನು ಮಾತನಾಡ್ತಾ ಇರ್ತೀನಿ ಪ್ರಿಯರೇ. ಈ ಮಾತನ್ನು ಕೇಳಿ ಒಬ್ಬ ಸಹೋದರ ಏನಂತಾರೆ ಗೊತ್ತಾ? ರಾಮು ಬ್ರದರ್, ಯೇಸು ಕ್ರಿಸ್ತರನ್ನ ನಂಬಿದವರು ಮಾತ್ರ ದೇವರಿಗೆ ಮಕ್ಕಳಾಗ್ತಾರೆ, ಲೋಕದಲ್ಲಿದ್ದವ್ರು ಯಾರೂ ದೇವರಿಗೆ ಮಕ್ಕಳಾಗಲ್ಲ, ಅವ್ರು ಕೇವಲ ಸೃಷ್ಟಿ ಮಾತ್ರ ಅಂತ ಹೇಳಿ ನಮಗೆ ಉಪದೇಶ ಮಾಡೋದಕ್ಕೆ ಬರುವಂಥವ್ರು ಇದ್ದಾರೆ. ಏನ್ರಿ, ಪ್ರಶ್ನೆ ಇದ್ದರೆ ಪ್ರಶ್ನೆ ಕೇಳಿ ಅಂತೇಳಿ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ. ಈ ವಾಕ್ಯ ನಿಮಗೆ ಅರ್ಥ ಆಗಿಲ್ವಾ? ಕೇಳು, ಅದಕ್ಕೆ ಉತ್ತರವನ್ನು ನಾವು ವಾಕ್ಯದ ಮೂಲಕ ಕೊಡುತ್ತೇವೆ ಸಮಯ ಇದ್ದಾಗ ಅಂದಾಗ ಕೇಳಲ್ಲ. ಏನ್ರಿ, ಭೂಮಿ ಮೇಲಿದ್ದಂಥ ಪ್ರತಿ ಮನುಷ್ಯ ಸಾಕ್ಷಾತ್ತು ದೇವರ ಮಗನು, ದೇವರಿಗೆ ಮಗಳು. ಆದರೆ ಈ ಲೋಕದಲ್ಲಿ ಸೃಷ್ಟಿಕರ್ತನಾದಂಥ ದೇವರನ್ನ ತಿಳಿದುಕೊಳ್ಳದೆ, ದೇವರಿಗೆ ಒಳಪಡದೆ, ದೇವರಿಗೆ ವಿಧೇಯನಾಗದೆ ಯಾರಿಗೆ ಒಳಪಟ್ಟಿದ್ದಾರೆ? ಲೋಕದಲ್ಲಿದ್ದಂಥ ಜನ ಸೈತಾನನಿಗೆ ಒಳಪಟ್ಟಿದ್ದಾರೆ. ಸೈತಾನನಿಗೆ ಒಳಪಟ್ಟು ಸೈತಾನನ ಹತೋಟಿಯಲ್ಲಿದ್ದು ಕೊನೆಯದಾಗಿ ಸತ್ತು ಹೋದರೆ ಬೆಂಕಿಯ ಕುಂಡಕ್ಕೆ ಹೋಗ್ತಾ ಇದ್ದಾರೆ. ಅನೇಕರು ಹೋಗಿದ್ದಾರೆ, ಇನ್ನು ಹೋಗೋ ಸ್ಥಿತಿಯಲ್ಲೇ ಜನ ಇದ್ದಾರೆ. ರಕ್ಷಣೆ ಬೇಕು ಅಂದಾಗ ದೇವರನ್ನು, ದೇವಕುಮಾರನಾದಂಥ ಯೇಸು ಕ್ರಿಸ್ತರನ್ನು ತಿಳಿಯಬೇಕಾದ್ರೆ ಸತ್ಯವೇದ ಗ್ರಂಥವನ್ನು ಓದಬೇಕು, ಅರ್ಥ ಮಾಡಿಕೊಳ್ಬೇಕು, ಹುಡುಕಬೇಕು ಅಂತೇಳಿ ನಮ್ಮ ಬೋಧನೆಯಲ್ಲಿ ಇರುತ್ತೆ ಪ್ರೇರೆ. ಪ್ರತಿ ಬೋಧನೆಯಲ್ಲಿ ಹೀಗೆ ಅನೇಕ ಸಾರಿ ನಾವು ನೆನಪು ಮಾಡ್ತಾ ಇರ್ತೀವಿ. ಅರ್ಥ ಮಾಡಿಕೊಂಡವರು ಸಂತೋಷ ಪಡ್ತಾರೆ, ಅರ್ಥ ಮಾಡಿಕೊಳ್ಳದವರು ಅಪಾರ್ಥ ಮಾಡಿಕೊಳ್ತಾರೆ. ಅಪಾರ್ಥ ಮಾಡಿಕೊಂಡವರಲ್ಲಿ ಒಬ್ಬರು, ಯೇಸು ಕ್ರಿಸ್ತರನ್ನು ನಂಬಿದವರು ಮಾತ್ರ ದೇವರಿಗೆ ಮಕ್ಕಳು, ಯೇಸು ಕ್ರಿಸ್ತರನ್ನು ನಂಬದವರು ದೇವರಿಗೆ ಮಕ್ಕಳಲ್ಲ, ಅವರು ಕೇವಲ ಸೃಷ್ಟಿ ಮಾತ್ರ. ಹೌದಾ? ಬೈಬಲ್ ಹಾಗೆ ಹೇಳುತ್ತಾ ಅಂತ ನೋಡುವಾಗ ಪ್ರಿಯರಾದ ದೇವರ ಮಕ್ಕಳಿರ, ಅಂತೆಯೇ ಆದನು. ಯಾರಂತೆ ಆದನಂತೆ? ದೇವರ ಮಕ್ಕಳು ಏನಾಗಿದ್ದಾರಂತೆ? ಶರೀರಧಾರಿಗಳಾಗಿರುವುದರಿಂದ ಆತನು, ಅಂದರೆ ಯೇಸು ಕ್ರಿಸ್ತನು ಶರೀರಧಾರಿಯಾಗಿ ಬಂದನು, ರಕ್ತ ಮಾಂಸಧಾರಿಯಾಗಿ ಬಂದನು. ಯಾಕೆ ಬಂದಿದ್ದಾನೆ? ದೇವರ ಮಕ್ಕಳು ಅಂಧಕಾರದ ದೊರೆತನದಲ್ಲಿ ಇರುವುದರಿಂದ, ಸೈತಾನನಿಗೆ ಒಳಪಟ್ಟಿರುವುದರಿಂದ, ಸೈತಾನನಿಗೆ ದಾಸರಾಗಿರುವುದರಿಂದ ಆ ಮಕ್ಕಳನ್ನು ಬಿಡಿಸೋದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದರು. ಇವ್ರು ಯಾರಪ್ಪ ಅಂದರೆ ಅಲ್ಲೊಂದು ವಚನ ಇಲ್ಲೊಂದು ವಚನ ಹಿಡ್ಕೊಳ್ತಾರೆ, ಬೋಧನೆ ಇದ್ದದ್ದು ಇದ್ದ ಹಾಗೆ ಬೋಧನೆ ಮಾಡುವಂಥ ನಮ್ಮಂಥವ್ರಿಗೆ ಕಿರಿಕಿರಿ ಮಾಡ್ತಾರೆ. ಲೋಕದಲ್ಲಿ ಸುಳ್ಳು ಬೋಧನೆ ಮಾತಾಡೋರು ಇರ್ತಾರೆ, ಅಲ್ಲದು ಸಲ್ಲದು ಮಾಯ ಬೋಧನೆ ಮಾಡೋರು ಇರ್ತಾರೆ. ಅಂಥವ್ರ ಬಳಿಯಲ್ಲಿ ಇವರು ಮಾತಾಡಲ್ಲ, ಪ್ರಶ್ನೆನೂ ಹಾಕಲ್ಲ, ಕೇಳೋಕ್ಕೂ ಹೋಗಲ್ಲ, ಮನೆಯಲ್ಲಿ ಭಜನೆ ಮಾಡ್ಕೊಂಡು ಕೂತ್ಕೊಳ್ತಾರೆ. ಹೊರಗಡೆ ಸುವಾರ್ತೆ ಮಾಡೋಕ್ಕೆ ಹೋಗಲ್ಲ, ಇವರು ಹೊರಗಡೆ ಸುವಾರ್ತೆಗೆ ಹೋಗಲ್ಲ,
ವಾಕ್ಯ ಹೇಳೋಕ್ಕೂ ಹೋಗಲ್ಲ, 4 ಮಂದಿಗೆ ತಿಳಿಸಿ ರಕ್ಷಣೆ ಮಾರ್ಗದಲ್ಲಿ ನಡೆಸಬೇಕು ಎಂಬ ಚಿಂತೆ ಇಲ್ಲ. ಮನೆಯಲ್ಲಿ ಕೂಡ ರಕ್ಷಣೆ ಹೊಂದಿದ್ದೋರೋ ಇಲ್ವೋ ಗೊತ್ತಿಲ್ಲ, ವಾಕ್ಯದ ಪ್ರಕಾರ ದೀಕ್ಷೆ ಸ್ಥಾನ ಪಡ್ಕೊಂಡಿದ್ದಾರೋ ಇಲ್ವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಏನಪ್ಪ ಅಂದರೆ ಯಾವುದೊಂದು ಕಲ್ಲು ಹಾಕ್ಬೇಕು ಈ ಲೋಕದಲ್ಲಿ, ಅದನ್ನು ಕಲ್ತ್ಕೊಂಡಿದ್ದಾರೆ ಈ ಸಮಾಜದಲ್ಲಿ. ಬದಲಾವಣೆ ಆಗಿಲ್ಲ, ಬದುಕು ಬದಲಾಗಬೇಕು. ನಿಜವಾಗ್ಲೂ ವಾಕ್ಯದ ಪ್ರಕಾರ ಹೇಳ್ತಾ ಇದ್ದಾರಾ ಇಲ್ವಾ ಗಮನಿಸಬೇಕು. ಹುಟ್ಟಿದಂದಿಂದ ಕ್ರೈಸ್ತರಾದರೆ ದೇವರ ಜ್ಞಾನ ಇರಬೇಕು, ದೇವರ ಜ್ಞಾನದಿಂದ ಮಾತಾಡಬೇಕು, ವಿವೇಕದಿಂದ ಮಾತಾಡಬೇಕು. ಭೂಲೋಕದಲ್ಲಿದ್ದಂಥ ಎಲ್ಲ ಮಾನವರು ಸಾಕ್ಷಾತ್ತು ದೇವರಿಗೆ ಮಕ್ಕಳು. ದೇವರಿಗೆ ಮಕ್ಕಳಾದಂಥ ಇವರು ದೇವರನ್ನ ಬಿಟ್ಟು ಪಾಪ ಮಾಡಿರುವುದರಿಂದ, ಸೈತಾನನಿಗೆ ಒಳಪಟ್ಟಿರೋದರಿಂದ, ಅಂಧಕಾರದ ದೊರೆತನದಲ್ಲಿ ಇದ್ದದರಿಂದ ದೈವಕುಮಾರನಾದಂಥ ಯೇಸು ಕ್ರಿಸ್ತರು ಇವರನ್ನು ಕಾಪಾಡೋದಕ್ಕೆ ಭೂಲೋಕಕ್ಕೆ ಶರೀರ ಆಕಾರವನ್ನು ಧರಿಸಿಕೊಂಡು ಬಂದರು. ಯೇಸು ಕ್ರಿಸ್ತರ ನಂಬಿಕೊಂಡ್ರೆ ದೇವರ ಬಳಿಯಲ್ಲಿ ಹೋಗೋದಕ್ಕೆ ಅನುಕೂಲವಾಗಿ ಮಾಡಿಕೊಟ್ರು ಪ್ರಿಯರೇ. ಗಮನಿಸ್ರಿ ವಾಕ್ಯಗಳನ್ನು ಮತ್ತೊಂದು ಸಾರಿ.